ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಆರುಡಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀಯುತ ವಿಶ್ವನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. 10 ಕುಂಟೆ ಜಾಗದಲ್ಲಿ ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ. ಅರ್ಜುನ ತಳಿ ಇದು. ಈ ಟೊಮೆಟೊ ಬೆಳೆಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಮಾತ್ರ ಬಳಸಿ ಯಾವುದೇ ರಾಸಾಯನಿಕ ಬಳಸದೆ ಈ ಸಾವಯವದಲ್ಲಿ ಟೊಮೆಟೊ ಮಾಡಿದ್ದಾರೆ. ಇವತ್ತು ಅದ್ಭುತವಾಗಿ ಬೆಳೆ ಬಂದಿದೆ. ಜೊತೆಗೆ ಹೇಳ್ತಾ ಇದ್ರು ನಮಗೆ 4 ಸಲ ದಾರ ಕಟ್ಸಿದ್ದೀನಿ, ಅಷ್ಟು ಬೆಳೆ ಬಂದಿದೆ. ಬಾರಕ್ಕೆ ನೋಡಿ, ಈ ಕಂಬಿಗಳು ಬಾಗ್ತಾ ಇದೆ. 2 ಇಂಚಿಗೊಂದಂತೆ ದಾರ ಕಟ್ಸಿದ್ರು ತುಂಬ ವೆಯ್ಟು, ಗ್ರೋತು, ಡೆವಲಪ್ಮೆಂಟು ಭಾಳ ಚೆನ್ನಾಗಿ ಬಂದಿದೆ ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ರೈತರೇ ಒಂದು ವಿಡಿಯೋ ಕೂಡ ಮಾಡಿಕೊಟ್ಟಿದ್ರು, ಅದು ಒಳ್ಳೆ ವ್ಯೂಸ್ ಕೂಡ ಆಗಿತ್ತು. ರೈತರ ಕಡೆಯಿಂದ ಒಳ್ಳೆ ಒಪಿನಿಯನ್ನು ಬಂದಿತ್ತು. ಈಗ ಸ್ವತಃ ನಾವೇ ತೋಟಕ್ಕೆ ಬಂದಿದ್ದೀವಿ, ರೈತರನ್ನ ಮಾತಾಡಿಸ್ತಾ ಇದ್ದೀವಿ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅವ್ರಿಗೆ ಯಾಕೆ ಗೋಲ್ಡನ್ ಸಾಯಿಲ್ ಬಳಸಬೇಕು ಅನ್ನಿಸ್ತು, ಗೋಲ್ಡನ್ ಸಾಯಿಲ್ ಬಗ್ಗೆ ಹೇಗೆ ಪರಿಚಯ ಆಯಿತು, ಮತ್ತು ಅದ್ರ ಉಪಯೋಗ ಏನು ಅಂತ ಕೂಡ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ವಿಶ್ವನಾಥ್ ಅಂತ, ಆರುಡಿ ದೊಡ್ಡಬಳ್ಳಾಪುರ ತಾಲೂಕು. ಸರ್, ನೀವು ಮೂಲತಃ ನಿಮ್ಮದು ಏನು ಸರ್, ವ್ಯವಸಾಯನ ಇಲ್ಲ ಏನಾದರೂ ಜಾಬಲ್ಲಿದ್ದೀರಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಇದ್ವಿ. ಈಗ ಒಂದು 8 ಇಯರ್ಸ್ ಬ್ಯಾಕು ನಮಗೆ ಇಲ್ಲೆಲ್ಲ ಜಮೀನೆಲ್ಲ ನಮ್ಮ ತಂದೆಯವರು ಕಡೆಯಿಂದ ಬಂದ ಮೇಲೆ ಅಡಿಕೆ ಮಾಡಿದ್ವಿ. ಫಸ್ಟ್ ಅಡಿಕೆ ಏನಾಯಿತು ಅಂದರೆ ನಾವು 1 ಇಯರ್ ಪ್ಲಾಂಟೇಶನ್ ಮಾಡ್ಬಿಟ್ವಿ, ತುಂಬ ಚಿಕ್ಕ ಗಿಡಗಳು. ಅವಾಗ ಇದು ಗ್ರೋತ್ ಏನು ಮಾಡಬೇಕು ಅಂತ ಹುಡುಕಿದಾಗ ನಾನು ಇನ್ನೂ ಸ್ವಲ್ಪ ಬೆಂಗಳೂರಲ್ಲಿ ಇದ್ನಲ್ಲ, ಆರ್ಗ್ಯಾನಿಕ್ ಕಡೆ ಒಲವು ಜಾಸ್ತಿ ಇತ್ತು. ಅವಾಗ ಸರ್ಚ್ ಮಾಡಿದಾಗ ಇದು ನನಗೆ ಸಿಕ್ತು. ಅಡಿಕೆಗೆ ಪ್ಲಾಂಟೇಶನ್ಗೆ ಅರೇಕಾ ಪವರ್ ಕೊಡ್ತಾ ಇದ್ದೆ, ಅರೇಕಾ ಪವರ್ ಮತ್ತು ಗ್ರೀನ್ ಗೋಲ್ಡ್ ಕೊಡ್ತಾ ಇದ್ದೆ. ಸೊ ಈಗ 4 ವರ್ಷ ಕಂಪ್ಲೀಟ್ ಆಗಿದೆ ತೋಟಕ್ಕೆ. ಸೊ ಇದಾದ್ಮೇಲೆ ಈಗ ರೀಸೆಂಟಾಗಿ ಇಲ್ಲೆಲ್ಲ ನಾವೇನು ಅಷ್ಟೆಲ್ಲ ಕೃಷಿ ಅಂತ ಬೇರೆ ಏನು ಮಾಡ್ತಿರಲಿಲ್ಲ, ತೋಟವನ್ನು ಮೇಂಟೈನ್ ಮಾಡ್ತಾ ಇದ್ವಿ. ಅದು ಬಿಟ್ಟರೆ ನಾರ್ಮಲ್ ಜೋಳ ಅದು ಇದು ಮೇಂಟೈನ್ ಮಾಡ್ತಿದ್ವಿ. ಈ ವರ್ಷ ಸ್ವಲ್ಪ ತರಕಾರಿ ಕಡೆ ಒಲವು ತೋರ್ಸೋಣ ಅಂತೇಳಿ ತರಕಾರಿ ಮಾಡೋಣ ಅಂತ ಟೊಮೊಟೊ ಮಾಡಿದ್ದೀನಿ. ಇದು 2ನೇ ಬ್ಯಾಚ್ ಟೊಮೊಟೊ ಹಾಕ್ತಿಲಿ. ಫಸ್ಟ್ ಒಂದು ಬ್ಯಾಚು ಪ್ಯೂರ್ ಕೆಮಿಕಲ್ ಅಲ್ಲಿ ಮೇಂಟೈನ್ ಮಾಡಿದ್ದೆ, ರಾಸಾಯನಿಕದಲ್ಲೇ ಪೂರ್ತಿ ಸಂಪೂರ್ಣವಾಗಿ. ನಾವು ಅದಕ್ಕೆ ಇವನ್ ಗೊಬ್ಬರ ಕೂಡ ಕೊಟ್ಟಿಲ್ಲ. ನಾವು ಏನು ಹೇಳ್ತೀವಿ, ಹಸುವಿನ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅದೇನು ಕೊಟ್ಟಿರಲಿಲ್ಲ. ಅದು ಬೇರೆಯವರೆಲ್ಲ ನಾನು ಲೀಸಿಗೆ ತೊಗೊಂಡು ಮಾಡ್ತಾ ಇದ್ದು. ಅಲ್ಲಿ ನಾನು ಏನು ಮಾಡಿದೆ, ಪ್ಯೂರ್ ಕೆಮಿಕಲ್ ಅಲ್ಲಿ ಮೇಂಟೈನ್ ಮಾಡಿದೆ. ಸೊ ಅದಾದಮೇಲೆ ಒಂದು ಬ್ಯಾಚ್ ನಾನು ಗೋಲ್ಡನ್ ಸಾಯಿಲ್ ಟ್ರೈ ಮಾಡಿದೆ. ಯಾಕೆ ನನಗೆ ಆಲ್ರೆಡಿ ಟಚ್ ಅಪ್ ಇರೋದ್ರಿಂದ ಗೋಲ್ಡನ್ ಸಾಯಿಲ್ ನಮಗೆ ಮಾಹಿತಿ ಇದ್ದಿದ್ದರಿಂದ, ಆಫೀಸ್ ನೋಡಿದ್ದೀನಿ, ಎಲ್ಲನೂ ನೋಡಿದ್ದೀನಿ. ಹಂಗಾಗ್ಬಿಟ್ಟು ಒಂದು ಬ್ಯಾಚ್ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನ ಟ್ರೈ ಮಾಡಿದ್ದೀನಿ. ಸರ್, ಆ ರಾಸಾಯನಿಕದಲ್ಲಿ ಬೆಳೆದಿದ್ರಲ್ಲ ಟೊಮೊಟೊ ಹಿಂದೆ, ಅದು ಇಳುವರಿ ಹೆಂಗ್ ಬಂತು ಮತ್ತೆ ಗಿಡ ಏನಾಯ್ತು, ಅದರ ಎಕ್ಸ್ಪೀರಿಯನ್ಸು ಇದ್ರ ಎಕ್ಸ್ಪೀರಿಯನ್ಸ್? ಅದು ನಾಟಿ ವೆರೈಟಿ 2ರಿಂದ 2.5 ಅಡಿ ಗಿಡ ಬಂದಿತ್ತು. ಅದು ಏನು ನಾರ್ಮಲ್ ಆಗಿ 10 kg ರಾಸಾಯನಿಕ ಗೊಬ್ಬರ ಕೊಡೋದಕ್ಕೆ 20 kg ಕೊಟ್ಟಿದ್ದೀನಿ. ಡಬಲ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಚೆನ್ನಾಗಿ ಬರಲಿ ಅನ್ನೋದೊಂದು. ಅಷ್ಟೆಲ್ಲ ಕೊಟ್ಟು ಎಲ್ಲ ಮೇಂಟೈನ್ ಮಾಡಿ ಅದಕ್ಕೂ ಇದೇ ತರ ಮಂಚಿಂಗ್ ಪೇಪರ್ ಹಾಕಿ ಡ್ರಿಪ್ ಲೈನ್ ಮಾಡಿ ಎಲ್ಲ ಮಾಡಿದ್ದೀನಿ. ಇದೇ ತರ ಪ್ಲಾಂಟೇಶನ್ ಅದು ಮಾಡಿದ್ದು. ಬಟ್ ಅದರಲ್ಲಿ ಏನು ಮಾಡಿದ್ರೆ ರಾಸಾಯನಿಕ ಪ್ಯೂರ್ ಕೆಮಿಕಲ್ ಗೊಬ್ಬರಗಳೇ ಕೊಟ್ಟಿರೋದು, ಕೆಮಿಕಲ್ ಸ್ಪ್ರೇನೇ ಕೊಟ್ಟಿದ್ದು. ಸೊ ಅದರಲ್ಲಿ ಆಲ್ಮೋಸ್ಟ್ 2.5ರಿಂದ 3 ಟನ್ವರೆಗೂ ಕಾಯಿ ಕಿತ್ತಿದ್ದೀನಿ. 2.5 3 ಟನ್ ಲಾಸ್ಟ್. ಇದರಲ್ಲಿ ಏನು ಅನ್ನಿಸ್ತಾ ಇದೆ ಸರ್ ಈಗ? ಸರ್, ಇದರಲ್ಲಿ ನಾನು ಏನಕ್ಕೆ ಮೈನ್ ಇದಕ್ಕೆ ಕನ್ವರ್ಟ್ ಆದೆ ಅಂದ್ರೆ, ಕೆಮಿಕಲ್ ಅಲ್ಲಿ ಏನಿದೆ ಅದು ನಿಮ್ಮಲ್ಲಿ ಇದೆಯಾ ಅಂತ ಫಸ್ಟ್ ನಿಮ್ಮ ಹತ್ರ ಎನ್ಕ್ವೈರಿ ಮಾಡಿದೆ. ಫಾರ್ ಎಕ್ಸಾಂಪಲ್ ಬೋರಾನ್ಗೆ ಏನಿದೆ ಆಲ್ಟರ್ನೇಟಿವ್, ಈ ತರ ಗೊಬ್ಬರದ ಬದಲು ಏನಾಗಿದೆ, NPK ಗೆ ಏನಾಗಿದೆ, ಇದೆಲ್ಲ ಪ್ರಾಡಕ್ಟ್ ನಿಮ್ಮ ಹತ್ರ ಸಿಗ್ತಾ ಇರೋದ್ರಿಂದ ನಾನು ಒಂದೊಂದೇ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿ ಸಿಗ್ತಾ ಇದೆ. ರೆಸಿಡ್ಯೂ ಫ್ರೀ ಜಿಂಕ್, ಬೋರಾನ್. ಇದರಲ್ಲಿ ನಾನು ಸ್ಟಿಲ್ ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಮ ಕೆಲವು ಪ್ರಾಡಕ್ಟ್ ನೇ ಯೂಸ್ ಮಾಡಿಲ್ಲ. ಯಾವ್ದು ಗೊತ್ತಾ, ಈ ಆರ್ಗೋ ಪವರ್ ಅಂತ ಹೇಳಿರಲ್ಲ, ಗ್ರಾನ್ಯುವಲ್ಸ್ ಕೊಟ್ಟಿಲ್ಲ ನಾನು ಬುಡಕ್ಕೆ. ಅದು ಈಗ ನಾನು ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡಕ್ಕೆ ನಾನು ಆಕ್ಚುಲಿ ಉಮೇಶ್ ಹತ್ರ ಫೋನ್ ಮಾಡ್ಬಿಟ್ಟು ಮಾತಾಡಿದೆ. ಸರ್, ನೆಕ್ಸ್ಟ್ ಬ್ಯಾಚ್ ನಂಗೆ ಆರ್ಗೋ ಪವರ್ ಬೇಕು. ಅದು ಇದು ಕೊಟ್ಟಿಲ್ಲ. ಮಿಸ್ ಆಗಿದೆ ಸರ್. ಇವಾಗ ಇದ್ರ ಇಳುವರಿ ಏನಾಗ್ಬೋದು? ಹಿಂದೆ ನೀವು ರಾಸಾಯನಿಕದ್ದು 2.5-3 ಟನ್ ಅಂದ್ರೆ ಇದ್ರದ್ದು ಏನಾಗ್ಬೋದು ಅಂತ ಪ್ರಕಾರ ಹೋದ್ರೆ ಇದು ಆಕ್ಚುಲಿ ಡಬಲ್ ಬರ್ಬೇಕು ನನಗೆ. ಅದ್ರಲ್ಲಿ 2.5ರಿಂದ 3 ಟನ್ ಏನ್ ಬಂದಿದೆ ಅದು 20 ಗುಂಟೆ ಜಮೀನು. ಇದು 10 ಗುಂಟೆ ಜಮೀನು ಪ್ಲಸ್ ನನಗೆ ಇದರಲ್ಲಿ ಮರ ಇದೆ. ಅಲ್ಲಿ 1 ಕುಂಟೆ ಅಷ್ಟು ಜಮೀನು ಹೋಗುತ್ತೆ. ಅಲ್ಲಿ ಟೊಮೊಟೊ 4.5ರಿಂದ 5 ಟನ್ವರೆಗೂ ನನಗೆ ಇಳುವರಿ ಪ್ಲಕ್ಔಟ್ ಮಾಡ್ಬೋದು ಈ ಕಾಯಿನ ಟೊಮೊಟೊ ಅನ್ನೋದೊಂದು ಹೋಪ್ ಇದೆ. ಅಂದಾಜ್ ಸಿಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಕಾಯಿ ನೋಡಬೇಕು. ಇದು ಒಂದು ಸಿಂಗಲ್ ಬ್ರಾಂಚ್, ಸಿಂಗಲ್ ಗಿಡ ಕಾಯಿ ನೋಡಿ, ಈ ಸೈಜ್ ನೋಡಿ, 150 ಗ್ರಾಮ್ ಆರಾಮಾಗಿ ಬರುತ್ತದು. ಯಾಕೆಂದ್ರೆ ಅದು ಇನ್ನೂ ಎಳೆಕಾಯಿ. ಅದು ಆ್ಯಕ್ಚುಲಿ ಇನ್ನೂ ಒಂದು 10 to 12 ಡೇಸ್ ಹೋಗ್ಬೇಕು. ಅದು ಅಂದರೆ ಸ್ಟಾರ್ಟಿಂಗ್ ಹಣ್ಣು ಸ್ಟೇಜಿಗೆ ಬರ್ಬೇಕಾದ್ರೆ. ಕಾಯಿ ಹೂವನೂ ಇದೆ ಜಾಸ್ತಿ, ಇನ್ನೂ ಹೂವು ತುಂಬ ಇದೆ, ಚಿಗುರಿದೆ ಮೇನ್. ಜನರಲ್ ಏನಾಗುತ್ತೆ ಅಂದರೆ ಕಾಯಿ ಕೀಳೋ ಟೈಮಿಗೆ ಚಿಗುರು ಕ್ಲೋಸ್ ಆಗಬೇಕು. ಇನ್ನೂ ಚಿಗುರು ಬರ್ತಾ ಇದೆ, ನೆಕ್ಸ್ಟ್ ಇನ್ನೂ ಫ್ಲವರಿಂಗ್ ಡೆವಲಪ್ಮೆಂಟ್ ಆಗುತ್ತೆ, ಫ್ಲವರ್ ಬರ್ತಾ ಇದೆ. ಈಗ ನೋಡಿ, ನಮಗೆ ಎಷ್ಟು ಒಂದು ಗಿಡದಲ್ಲಿ ಸುಮಾರು 8-9 ಕೊಂಬೆಗಳಿದೆ.
ಗಟ್ ಪ್ರೆಸೆಂಟ್ ಮೇಡಮ್ ಪ್ರತಿ ನಿಮಗೆ ಒಂದು ಕೊಂಬೆ ತೋರಿಸ್ತೀನಿ ನೋಡಿ, 10 ಕಾಯಿ ಸೆಟ್ಟಿಂಗ್ ಆಗಿದೆ. 10 ಕಾಯಿ ಸೆಟ್ಟಿಂಗ್ ಆಗಿದೆ. ಸೊ ಆನ್ ಅಂಡ್ ಅವರೇಜ್ ಆಗಿ ನೀವು ತೊಗೊಳ್ತಾ ಹೋದ್ರೂ ಅಲ್ಲಿ ನೋಡಿ ಸರ್, ಅದು ಸಿಂಗಲ್ ಬ್ರಾಂಚ್ ಇದು, ಸಿಂಗಲ್ ಫ್ಲವರಿಂಗ್ ಬ್ರಾಂಚ್ ಇದು. 1 2 3 4 5 6 7 8 9 ಅಲ್ಲಿ ಹಿಂದೆಗಡೆನೂ ಅಲ್ಲೂ ಇದ್ದಾವೆ. ಜಾಸ್ತಿ ಇದೆ ನೋಡಿ, ಇದು ಬೆಂಡ್ ಆಗೋಗಂಗಿದೆ, 14 ಮುರ್ದೆ ಹೋಗಂಗಿದೆ ಇದು ತೂಕಕ್ಕೆ. ಅದೇ ಸರ್, ಈಗ ಆಕ್ಚುಲಿ ನೋಡಿ ನಿಮಗೆ ಹೇಳ್ಬೇಕು, ಈಗ ಇದನ್ನ ಕಟ್ಸೋದು ನನಗೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಮತ್ತೆ ಇದ್ರ ಕಾಯಿ ಕೀಳಿಸ್ಬೇಕಾರೆ ಗಿಡ ನೋಡಿ ಇನ್ನೂ ಹಣ್ಣೆಲೆ ಮುಗ್ದಿಲ್ಲ, ಹಣ್ಣೆಲೆ ಬರ್ಬೇಕಿತ್ತು ಈ ಸ್ಟೇಜ್ಗೆ. ಈ ಎಲೆ ಹಣ್ಣಾಗ್ಬಿಟ್ಟು ಉದುರ್ಬೇಕು ಆಕ್ಚುಲಿ. ಇದ್ರಲ್ಲಿರೋ ಇದಕ್ಕೆ ಗೊಬ್ಬರ ಅಥವಾ ಇದು ಸಪೋರ್ಟ್ ಇಂದ ಹೆಂಗಿದೆ ಅಂದ್ರೆ ಕೆಳಗಡೆ ಎಲೆ ಇನ್ನೂ ಒಣಗಿಲ್ಲ. ಹೌದು, ಈಗ ನೀವು ಎಲೆನ ಕೀಳಿಸ್ಬೇಕು ಎಲೆ ಕಟ್ ಅಂತಿದ್ದೀರಾ. ಮಾಡಿಸ್ಬೇಕು ಅಂತ ಈಗ ರೈತರು ಬೆಳವಣಿಗೆ ಆಗಿಲ್ಲ, ಹೂ ಬಂದಿಲ್ಲ, ಈ ತರ ಸಮಸ್ಯೆಗಳು ಹೇಳ್ತಾರೆ. ರೋಗ ಜಾಸ್ತಿ ಆಯ್ತು, ಮುಟ್ರು ರೋಗ ಬಂತು, ಈ ತರ ಸಮಸ್ಯೆಗಳು ಹೇಳ್ತಾರೆ. ಅಂತದ್ರಲ್ಲಿ ನಾವು ಕೆಳಗಡೆ ಎಲೆ ನಾವೇ ಕೀಳಿಸ್ಬೇಕು ಕಾಯಿ ಕೀಳೋದಕ್ಕೆ ಇಲ್ಲಾಂದ್ರೆ ಕಾಯಿ ಕೀಳೋದಕ್ಕಾಗಲ್ಲ, ಆಗೋದಿಲ್ಲ. ಆ ತರ ಸಮಸ್ಯೆ ನೀವು ಹೇಳ್ತಾ ಇದ್ದೀರಾ. ಅದು ಗೋಲ್ಡನ್ ಸಾಯಿಲ್ಗಿರೋ ತಾಕತ್ತು. ಇಲ್ಲಾಂದ್ರೆ ಕಾಯಿನ ಬಿಟ್ಬಿಡ್ತಾರೆ ನಾವು ಎಲೆ ಕಟ್ ಮಾಡಿಸಿಲ್ಲ ಅಂದ್ರೆ. ಹುಡುಕಿ ಕಾಯಿ ಕೀಳಕ್ ಆಗಲ್ವಲ್ಲ. ಆಗುತ್ತೆ. ಸ್ಪ್ರೇಗಳು ಅಷ್ಟೇನೆ, ರಕ್ಷಕು, ಅಸ್ತ್ರ, ಬೋರೋ ಬೂಸ್ಟು, ಕ್ಯಾಲ್ಗ್ರೋ, ತುಂಬಾ ಸ್ಪ್ರೇಗಳಿದೆ. ಮೈಕ್ರೋನ್ಯೂಟ್ರಿಯೆಂಟ್ ಬೆಳೆಗೆ ಬೇಕೇ ಬೇಕು. ಪ್ರತಿ ಹಂತದಲ್ಲೂ ನಾವು ಬೆಳವಣಿಗೆ ಹಂತದಲ್ಲಿ ಬೆಳವಣಿಗೆಗೆ ಬೇಕಾಗುವಂಥ ನ್ಯೂಟ್ರಿಷೆಂಟ್ನೇ ಸಪ್ಲೈ ಮಾಡಬೇಕು. ಮತ್ತು ಫ್ಲವರಿಂಗ್ ಸ್ಟೇಜಲ್ಲಿ ಅವಾಗ ಹೂ ಚೆನ್ನಾಗಿ ಕಚ್ಚೋದಕ್ಕೆ ಮತ್ತು ಕಾಯಿ ಚೆನ್ನಾಗಿ ಬರೋದಕ್ಕೆ ಯಾವ ನ್ಯೂಟ್ರಿಷೆಂಟ್ಸ್ ಕೊಡಬೇಕು, ಆ ಗಿಡದ ಗ್ರೋತ್ ಡೆವಲಪ್ಮೆಂಟ್ ಯಾವ ಥರ ಇದೆ, ಈಗ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈಗ ಇದು ಈ ಥರ ಇದೆ, ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವೇನು ಕೊಡಬೇಕು, ಅಥವಾ ಇದಕ್ಕೆ ಡಿಸೀಸ್ ಬರದೇ ಇರೋದಕ್ಕೆ ಏನು ಕೊಡಬೇಕು, ಆ ಥರ ನಾವು ಪ್ರತಿ ರೈತರಿಗೂ ಗೈಡ್ ಮಾಡೋದ್ರಿಂದ ಇವಾಗ ನೀವು ಅಷ್ಟೇ ನಮ್ಮ ಮಾಹಿತಿ ಮೇರೆಗೆ ಬಳಸ್ತಾ ಬಂದ್ರಿ. 1-2 ಸಲ ಹವ್ಯಾಸಿ ಕೃಷಿಕರು ಅಂತ ಹೇಳ್ಬೇಕು. ಯಾಕೆಂದರೆ ಅವರು ಜಾಬ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ಯಾಟರ್ಡೆ ಸಂಡೇ ಮಾತ್ರನೇ ಟೈಮ್ ಇರೋದ್ರಿಂದ ಕೆಲವೊಮ್ಮೆ ವೇರಿಯೇಷನ್ಸ್ ಆದರೂ ಬೆಳೆ ಚೆನ್ನಾಗಿ ಬಂದಿದೆಯಾ ಅದು ಮೇಯ್ನು. ಈಗ ಗೋಲ್ಡನ್ ಸಾಯಿಲ್ ನಂಬಿ ಬೇರೆ ತರ ತರಕಾರಿ ಬೆಳೆಗಳನ್ನ ರೈತರು ಮಾಡ್ಬೋದಾ? ಖಂಡಿತ ಮಾಡ್ಬೋದು ಮೇಡಮ್. ನಾನು ಇದನ್ನೇ ಆಕ್ಚುಲಿ ಮೆಣಸಿನ ಗಿಡಕ್ಕೆ ರೆಫರ್ ಮಾಡಿದ್ದೆ. ಲಾಸ್ಟ್ ಇಯರ್ ನಾವು ಟ್ರೈ ಮಾಡಿದ್ದೀವಿ. ನೀವು ಆಕ್ಚುಲಿ ಆಲ್ರೆಡಿ ಅಶೋಕ್ ಅವ್ರು ಗೊತ್ತಿರ್ಬೋದು, ಅವ್ರ ಮೆಣಸಿನ ಗಿಡಕ್ಕೆಲ್ಲ ಇದೆಲ್ಲ ಟ್ರೈ ಮಾಡಿದ್ದೀವಿ. ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ತುಂಬಾ ಜನ ಬಳಸ್ತಾ ಇರ್ತಾರೆ. ನಾವು ಎಲ್ಲ ಕಡೆನೂ ವಿಸಿಟ್ ಮಾಡೋದಕ್ಕೆ ಕಷ್ಟ. ನಮಗೆ ರೋಗ ಬರೋದಿಲ್ಲ ಅಂತ ನೋಡಿ, ಇದರಲ್ಲಿ ಯಾವುದೇ ತರ ರೋಗ ಇಲ್ಲ. ನೀವು ನೋಡಬಹುದು ಏನ್ ರೋಗ ಇದೆ ಇದರಲ್ಲಿ, ಏನು ರೋಗ ಇಲ್ಲ. ಸೇಮ್ ಟೈಮ್ ನೀವು ಎಲೆ ಕೆಳಗಡೆ ಬಂದ್ರು ಕೂಡ ಯಾವುದು ನಿಮಗೆ ರೋಗ ಕಾಣಲ್ಲ. ಸರ್, ಇವಾಗ ನೀವು ರಾಸಾಯನಿಕ ಬಳಸಿದಾಗ ನಿಮಗೆ ಯಾವ ಹಂತದಲ್ಲಿ ರೋಗ ಪ್ರಾರಂಭ ಆಗಿ ಗಿಡದ ಬೆಳವಣಿಗೆ ಎಲ್ಲ ಕುಂಠಿತ ಆಯ್ತು ಸರ್? ಮೇಡಮ್, ಅದು ಒಂದು 15 ಡೇಸ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 15 ಡೇಸ್ಗೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ನಾವು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಪ್ರೇ ಕೊಟ್ಕೊಂಡ್ ಬರೋದ್ರಿಂದ ಒಂದ್ ವೇಳೆ ರೋಗ ಇದ್ರೂ ಹತೋಟಿಗೆ ಬಂದಿರುತ್ತೆ. ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಂಟೈರ್ ಗಿಡ ಕೊಲಾಪ್ಸ್ ಆಗೋ ಸ್ಟೇಜಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಪ್ರೇ ಕೊಡೋಕ್ಕೆ. ನಾವು ಡೇ 1 ಇಂದಾನೆ ಅದ್ರಲ್ಲಿ ಸ್ಟಾರ್ಟ್ ಮಾಡಲ್ಲ. ನಾವು ಹಳೆ ತೋಟದಲ್ಲಿ ಕೆಮಿಕಲ್ ತೋಟದಲ್ಲಿ ಓಡಾಡ್ಕೊಂಡು ಬಂದು ಈ ತೋಟಕ್ಕೆ ಬಂದಾಗ ಇದಕ್ಕೂ ರೋಗ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದೇ ತರ ನನಗೆ ಮುಟ್ರು ರೋಗ ಬಂದಿತ್ತು ಇದರಲ್ಲಿ. 2 ಗಿಡಕ್ಕೆ ಕಾಣಿಸ್ತು. 2 ಗಿಡಕ್ಕೆ ಕಾಣಿಸ್ದಾಗ ನಾನು ಇಮಿಡಿಯೇಟ್ ಒಮ್ಮೆ ಸರ್ ಫೋನ್ ಮಾಡ್ಬಿಟ್ಟು ಮನೇಲಿ ಪ್ರಾಡಕ್ಟ್ ರೆಡಿ ಇತ್ತು, ಸ್ಪ್ರೇ ಕೊಟ್ಟೆ. ರಾಸಾಯನಿಕಕ್ಕೆ ಏನು ಖರ್ಚು ಮಾಡಿದ್ರಿ, ಗೋಲ್ಡನ್ ಸಾಯಿಲ್ಗೆ ಏನು ಖರ್ಚು ಮಾಡಿದ್ರಿ, ಖರ್ಚು ವೆಚ್ಚದ ಬಗ್ಗೆ ನೀವೇನು ಡಿಫ್ರೆನ್ಸ್ ಹೇಳ್ಬೋದು? ಮೇಡಮ್, ನಾನು ಆಕ್ಚುಲಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದು 70% ಅದಕ್ಕಿಂತ ಇದು ಸೇಮ್ ರೇಂಜಲ್ಲಿ ಇದೆ. ಅಂದ್ರೆ ಈಗ ಅದಕ್ಕೆ 10,000 ಖರ್ಚು ಮಾಡಿದ್ರೆ 7,000 ಕಂಪ್ಲೀಟ್ ಆಗಿದೆ, ಸೇವ್ ಆಗಿದೆ. ಮತ್ತೆ ಈ ಇಳುವರಿ ನನ್ನ ಎಕ್ಸ್ಪೆಕ್ಟೇಷನ್ ಡಬಲ್ ಬರಬೇಕು ಅಂತ ಇದೆ. ಎಕ್ಸ್ಪೆಕ್ಟೇಷನ್ ಇದೆ, ನೀವು ನೋಡ್ಬೋದು. ಓಕೆ, ನಮ್ಗಿಂತ ಜಾಸ್ತಿ ನೀವು ನೋಡಿರ್ತೀರ ತೋಟಗಳು. ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದ್ರಲ್ಲಿ 4 ಕ್ವಿಂಟಲ್ ಕಾಯಿ ಆರಾಮಾಗಿ ಕೇಳ್ಬೋದು. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ನೋಡಿ ಸರ್, ಕೆಳಗಡೆ ಫಸ್ಟ್ ಲೆವೆಲ್ ಹುಡುಕ್ಬೇಕು ಸರ್ ಸ್ವಲ್ಪ ಒಮ್ಮೆ ಸರ್. ಸರ್, ಇದು ಫಸ್ಟ್ ಬ್ಯಾಚು. ಎಷ್ಟು ಕಾಯಿ ಇದೆ? 8 ರಿಂದ 10 ಕಾಯಿವರೆಗೂ ಕೂತಿದೆ. ಸೆಕೆಂಡ್ ಬ್ಯಾಚು, ಥರ್ಡ್ ಬ್ಯಾಚ್, ಇದು ಫೋರ್ತು, ಇದು ಸೇಮ್ ಬ್ಯಾಚ್ ಬರುತ್ತೆ. ಫಿಫ್ತು ಈಗ ಸ್ಟಾರ್ಟ್ ಆಗಬೇಕು. ಇದು 5th ಫ್ಲವರಿಂಗಲ್ಲಿದೆ. 6th ನೆಕ್ಸ್ಟು ಬ್ಯಾಚ್ ಇದು. ಪ್ಲಸ್ ಚಿಗುರಿದೆ ಮೇಯ್ನ್ ನೋಡಿ, ಈ ಚಿಗುರಿದೆ ನೋಡಿ, ಇದೆಲ್ಲ ಚಿಗುರಿದು. ಇದರಲ್ಲಿ ಮತ್ತೆ ಇನ್ನು ಹೂ ಬರೋ ಚಾನ್ಸಸ್ ನೋಡಿ, ಇಲ್ಲಿ ಹೂ ಕಾಣುತ್ತೆ ನೋಡಿ, ಇದು ಹೂ ಬರುತ್ತೆ ಮತ್ತೆ. ಒಟ್ಟಾರೆ ಭಾಳ ಖುಷಿ ಆಯಿತು. ಒಂದೇನು ಅಂದರೆ ನೀವು ರಾಸಾಯನಿಕ ಕೂಡ ಬಳಸಿ ಬೆಳೆದಿದ್ದೀರಾ, ಗೋಲ್ಡನ್ ಸಾಯಿಲ್ ಕೂಡ ಬಳಸಿ ಬೆಳೆದಿದ್ದೀರಾ. ಸರ್, ರಾಸಾಯನಿಕಕ್ಕೆ ಚಾಲೆಂಜ್ ಮಾಡಿ ಗೋಲ್ಡನ್ ಸಾಯಿಲ್ ಬೆಳಿಬೋದಾ? ಗೋಲ್ಡನ್ ಸಾಯಿಲ್ ಬಳಸ್ಕೊಂಡು ಅದ್ಭುತ ಇಳುವರಿ ತೆಗಿಬೋದಾ? ನಾನು ತೆಗಿತೀರಾ? ಮತ್ತೆ ಇನ್ನು ತೆಗಿತೀರಾ? ಸರ್, ಇವಾಗ ಅಡಿಕೆಗೂ ಕೂಡ ಬಳಸಿದ್ದೀರಾ. ನೀವು ಅಡಿಕೆದು ಒಂದು ವಿಡಿಯೋ ಮಾಡ್ಕೊಳ್ಳಿ, ಅದು ಒಂದು ವಿಡಿಯೋ ಮಾಡ್ಕೊಳ್ಳೋಣ. ಒಟ್ಟಾರೆ ಗೋಲ್ಡನ್ ಸಾಯಿಲ್ ಬಗ್ಗೆ ರೈತರಿಗೆ ನಿಮ್ಮ ನೇರ ಅಭಿಪ್ರಾಯ ಏನು ಹೇಳ್ಬೋದು ಸರ್? ಖಂಡಿತ ಎಲ್ಲರೂ ಬಳಸ್ಬೋದು. ಒಂದು ಕಾಸ್ಟ್ ಎಫೆಕ್ಟಿವ್, ಎರಡನೇದು
ಫಾಲೋ ಅಪ್ ಮಾಡ್ಬೇಕು. ನನಗೆ ಅಂದರೆ ವೀಕ್ಲಿ ಒಂದೇ ದಿವಸ ಟೈಮ್ ಸಿಗೋದ್ರಿಂದ ಈಗ ನೋಡಿ ಏನಾಗುತ್ತೆ, ಸ್ಯಾಟರ್ಡೆ ಸಂಡೇ ಬರ್ತೀನಿ, ಮಳೆ ಇರೋ ಸೀಸನ್ ಇದ್ದರೆ ಮಳೆ ಏನು ಸ್ಪ್ರೇ ಕೊಡೋಕ್ಕಾಗಲ್ಲ, ಹೋಗ್ಬಿಡ್ತೀನಿ, ಅವಾಗ ಒಂದು ವೀಕ್ ಸ್ಕಿಪ್ ಆಗಿಬಿಡುತ್ತೆ ನನಗೆ. ಆ ಥರ ಇಲ್ದಂಗೆ ರೆಗ್ಯುಲರ್ ಶೆಡ್ಯೂಲಲ್ಲಿ ಮೇಂಟೈನ್ ಮಾಡಿದ್ರೆ ಇದಕ್ಕೆ ಡಬಲ್ ಮೇಂಟೈನ್ ಮಾಡ್ಬೋದು ಆ್ಯಕ್ಚುಲಿ. ಯಾವುದೇ ಒಂದು ಇದಾದ್ರೂ ಮಾರ್ಗದರ್ಶನ ಬಹಳ ಮುಖ್ಯ. ನಮ್ಮ ರೈತರು ಎಲ್ಲಿ ಎಡವ್ತಾರೆ ಅಂತಂದರೆ ಉತ್ಪನ್ನ ತಗೊಳ್ತಾರೆ, ಆದರೆ ನಮಗೆ 5 ದಿನ 6 ದಿನಕ್ಕೊಮ್ಮೆ ಈ ಥರ ಇದೆ ನಮ್ಮ ಬೆಳೆ, ನೆಕ್ಸ್ಟ್ ನಾವು ಏನು ಸ್ಪ್ರೇ ಕೊಡಬೇಕು, ನೆಕ್ಸ್ಟ್ ಏನು ಡ್ರೆಂಚ್ ಮಾಡಬೇಕು, ಕ್ಯಾನ್ ಮೇಲೆ ಕೂಡ ಕಂಪ್ನಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ. ಒಂದು ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ. ನಾನು ಹೆಂಗೆ ಫೋನ್ ಮಾಡೋದು, ಪ್ರಾಡಕ್ಟ್ ತಂದಿದ್ದೀನಿ ಹೆಂಗೆ ಮಾಡೋದು ಅಂದರೆ, ಈಗ ನಿಮ್ಮ ನಂಬರ್ ಇರುತ್ತೆ ಬಟ್ ನೀವು ಬ್ಯುಸಿ ಇರ್ತೀರೇನೋ, ಫೋನ್ ಮಾಡೋದು ಹೆಂಗೆ ಅಂತ. ಒಂದು ದಿವಸ ನಾನು ಆ್ಯಕ್ಚುಲಿ 9 ಗಂಟೆಲಿ ಫೋನ್ ಮಾಡಿದ್ದೆ, ರಾತ್ರಿ 9 ಗಂಟೆಲಿ ಫೋನ್ ಮಾಡಿದೆ. ಒಂದು ಆಫೀಸ್ ಮುಗಿಸ್ಕೊಂಬಂದು ಫ್ರೈಡೇ ನೈಟು, ಸರ್ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ಸ್ಪ್ರೇ ಏನು ಕೊಡಬೇಕು ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ನನಗೆ ಹುಷಾರಿಲ್ಲ ಅಂದರೆ ಅವ್ರು ರೆಸ್ಪಾಂಡ್ ಮಾಡಿ ಮಾತಾಡಿದ್ದಾರೆ 2 ವೀಕ್ಸ್ ಬ್ಯಾಕ್. ಸರ್ ಅಲ್ಲ ಏನು ಗೊತ್ತಾ ಸರ್, ನಮ್ಮ ಕೆಲಸನೇ ಅದು, ನಮ್ಮ ಕೆಲಸನೇ ನಾವು ರೈತರಿಗೆ ಉತ್ಪನ್ನ ಕೊಟ್ಟದ್ಮೇಲೆ ಅದನ್ನು ಇವಾಗ ಸರ್ ನಾವು ಊಟಕ್ಕೆ ಇಡ್ತೀವಿ, ಅದು ಹೊಟ್ಟೆ ತುಂಬ ಅವ್ರು ಊಟ ಮಾಡಿದ್ರೆ ನಮ್ಗೆ ಊಟಕ್ಕೆ ಇಟ್ಟೋರಿಗೆ ಸಮಾಧಾನ. ಹಾಗೆ ನಾವು ಉತ್ಪನ್ನ ಕೊಟ್ಟಾಗ ಅದು ಕರೆಕ್ಟಾಗಿ ಬಳಸಿ ಈ ಥರ ಫಲಿತಾಂಶ ಬಂದಾಗೆ ನಮಗೂ ಸಮಾಧಾನ. ನಾವು ಬ್ಯುಸಿ ಇರ್ತೀವಿ, ನಮ್ಮ ಕೆಲಸನೇ ರೈತರಿಗೆ ಮಾರ್ಗದರ್ಶನ ಮಾಡೋದಾಗಿರುತ್ತೆ. ದಯವಿಟ್ಟು ರೈತ ಬಾಂಧವರಿಗೆ ನಾನು ಏನು ಕೇಳ್ಕೊತೀನಿ ಅಂತ ಅಂದರೆ, ನೀವು ಉತ್ಪನ್ನ ಖರೀದಿ ಮಾಡಿದ್ಮೇಲೆ ನಮ್ಮ ಮಾರ್ಗದರ್ಶನದ ಮೇಲೆ ಬಳಸಿ, ಪ್ರತಿ ವಾರಕ್ಕೊಮ್ಮೆ ನಮ್ಮ ಜೊತೆ ಟಚ್ಚಲ್ಲಿರಿ, ನಾವು ನಿಮಗೆ ಅಗತ್ಯವಾದ ಮಾರ್ಗದರ್ಶನ ನೀಡಿ ಕರೆಕ್ಟಾಗಿ ಬೆಳೆ ಬರೋ ಥರ ಮಾಡ್ತೀವಿ. ಇದು ರೈತರ ನೇರ ಅನಿಸಿಕೆ, ನೇರ ಅಭಿಪ್ರಾಯ. ನೋಡಿ, ಅದ್ಭುತವಾಗಿ ಇವತ್ತು ಟೊಮೆಟೊ ಬೆಳೆ ಬೆಳೆದಿರೋದ್ರಿಂದ ವಿಶ್ವನಾಥ್ ಸರ್ಗೆ ಸಂತೋಷ ಆಗಿದೆ. ಈ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ನಮ್ಗೆ ಇಷ್ಟು ಸಹಕಾರ ಕೊಡ್ತಿದ್ರಾ? ಖಂಡಿತ ಇಲ್ಲ ಮೇಡಮ್, ಆ್ಯಕ್ಚುಲಿ ಅದು ಯಾರು ಕೊಡೋಕ್ಕಾಗೋದಿಲ್ಲ. ಸೊ ಬೆಳೆ ಚೆನ್ನಾಗಿರೋದು ನಾನು ರೆಗ್ಯುಲರ್ ಫಾಲೋ ಅಪ್ಸ್ ಮಾಡ್ತಾ ಇದ್ದೀನಿ, ಸರ್ ಏನು ಬೇಕು ಅಂತಾನೆ. ಅಟ್ ದ ಸೇಮ್ ಟೈಮ್ ಉಮೇಶ್ ಸರ್ ನನಗೆ 2-3 ಸತಿ ಅವರೇ ಪರ್ಸ್ನಲ್ ಫೋನ್ ಮಾಡಿದ್ರು, ಏನು ಕೊಡ್ತಾ ಇದ್ದೀರಾ, ಈ ವಾರ ಏನಾದ್ರು ಕೊಟ್ಟರೆ ಇನ್ನೂ ಇಲ್ವಾ, ಆ ಥರ ಅವರೇ ಫೋನ್ ಮಾಡಿ ತಿಳ್ಕೊತಾ ಇದ್ರು, ಮಾಹಿತಿ ಅವರೇ ಕೇಳ್ತಾ ಇದ್ರು. ಅಲ್ಲಿಗೂ ನನಗೆ ಒಂದೊಂದ್ಸತಿ ಆಫೀಸ್ ಹತ್ರ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ ನಾನು ಕೊರಿಯರಲ್ಲಿ ಕಳಿಸ್ಲಾ, ಇಲ್ಲ ಅಂದರೆ ಯಾರಾದರೂ ಬರೋರು ಇದ್ದರೆ ನಾನು ಕೊಟ್ಟು ಕಳಿಸ್ಲಾ, ಈ ಥರ ಎಲ್ಲ ಫಾಲೋ ಅಪ್ ಮಾಡಿ ಕೇಳಿದ್ದಾರೆ. ಇಲ್ಲ ಅಂತಲ್ಲ, ರೈತರ ಸಹಕಾರದ ಜೊತೆ ಕಂಪನಿ ಸಹಕಾರ ಇರಬೇಕು, 2 ಕೈ ಸೇರಿದ್ರೇ ಚಪ್ಪಾಳೆ ಆಗೋದು. ಹಾಗಾಗಿ ನಿಮ್ಮ ಸಹಕಾರ ನಮ್ಮ ಸಹಕಾರದಿಂದ ಉತ್ತಮ ಬೆಳೆ ಬೆಳೀಲಿ, ಭೂಮಿಯ ರಕ್ಷಣೆ ಆಗಲಿ, ಮಣ್ಣಿನ ಜೀವಿಗಳ ರಕ್ಷಣೆ ಆಗಲಿ, ವಿಷಮುಕ್ತ ಆಹಾರವನ್ನು ನಾವು ಸಮಾಜಕ್ಕೆ ನೀಡೋದಕ್ಕೆ ನಮ್ಮದು ಒಂದು ಕೊಡುಗೆ ಇರಲಿ.